ಒಕ್ಕಲಿಗರ ಮತ ಬ್ಯಾಂಕ್ ಅನ್ನ ಕದಿಯೋಕೆ ಬಿಜೆಪಿ ರೆಡಿ ಆಗ್ತಾ ಇದೆಯಾ? ಪ್ರಜ್ವಲ್ ರೇವಣ್ಣ ಜೈಲ್ ಸೇರಿದ್ದು ಬಿಜೆಪಿಗೆ ಅನುಕೂಲ ಮಾಡಿಕೊಡುತ್ತಾ? ಅಷ್ಟಕ್ಕೂ ಬಿಜೆಪಿ ತಂತ್ರಗಾರಿಕೆ ಏನು? ಬಿಜೆಪಿ ಯಾಕೆ ಜೆಡಿಎಸ್ ಜೊತೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಳ್ತು? 2019 ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಇದು ನನ್ನ ಕೊನೆ ಚುನಾವಣೆ ಅಂತ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು. ಯಾವಾಗ ದೇವೇಗೌಡರು ನನ್ನ ಕೊನೆ ಚುನಾವಣೆ ಅಂತ ಹೇಳಿದ್ರು, ಆಗ ಹಾಸನದ ಜನ ನಿಮ್ಮ ಕೊನೆ ಚುನಾವಣೆಯನ್ನ ನಿಮ್ಮ ತವರು ಕ್ಷೇತ್ರ ಹಾಸನದಲ್ಲೇ ಸ್ಪರ್ಧೆ ಮಾಡಿ ಅಂತ ಪಟ್ಟು ಹಿಡಿದಿದ್ರು. ಆದ್ರೆ ದೇವೇಗೌಡರು ನನ್ನ ವಾರಸದಾರ ಪ್ರಜ್ವಲ್ ರೇವಣ್ಣ ಅವ್ರಿಗೋಸ್ಕರ ಹಾಸನ ಲೋಕಸಭಾ ಕ್ಷೇತ್ರವನ್ನ ಬಿಟ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕ್ಷೇತ್ರನ ಬಿಟ್ಕೊಟ್ಟು ಅವರು ತುಮಕೂರಿಗೆ ಬಂದಿದ್ರು. ಮೊಮ್ಮಗನಿಗೆ ಕ್ಷೇತ್ರ ಬಿಟ್ಟುಕೊಟ್ಟು ತುಮಕೂರಿಗೆ ಬಂದ ದೇವೇಗೌಡರು ತಮ್ಮ ಕೊನೆ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ರು. ಪ್ರಜ್ವಲ್ ರೇವಣ್ಣ ಗೆದ್ರು, ಸಂಸತ್ ಪ್ರವೇಶ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಏನು ದೇವೇಗೌಡರ ಕುಟುಂಬದಲ್ಲಿ 3ನೇ ತಲೆಮಾರಿನಲ್ಲಿ ಯಾರ್ಯಾರಿದ್ದಾರೆ, ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಮತ್ತೆ ನಿಖಿಲ್ ಕುಮಾರಸ್ವಾಮಿ, ಈ ಮೂವರಿಗೆ ಹೋಲಿಸ್ಕೊಂಡ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದಷ್ಟು ನಾಯಕತ್ವದ ಗುಣಗಳಿದ್ವು. ಅವ್ರು ಮನಸ್ಸು ಮಾಡಿದ್ರೆ ಕುಮಾರಸ್ವಾಮಿ ಅವರ ರೀತಿಯಲ್ಲೇ ದೊಡ್ಡ ನಾಯಕರಾಗಿ ಬೆಳೆಯೋದಕ್ಕೆ ಎಲ್ಲಾ ರೀತಿಯ ಅವಕಾಶಗಳಿದ್ವು. ಯಾಕಂತಂದ್ರೆ ಅವ್ರಿಗೆ ಒಂದಷ್ಟು ರಾಜಕೀಯ ತಂತ್ರಗಾರಿಕೆಗಳು ಗೊತ್ತಿದ್ವು. ದೇವೇಗೌಡರ ವಾರಸುದಾರರಾಗಿ ಅವರು ಬಿಂಬಿತರಾಗಿದ್ರು. ದೇವೇಗೌಡರ ಕುಟುಂಬಕ್ಕೆ ಮತ್ತೆ ಜೆಡಿಎಸ್ಗೆ ಮುಂದಿನ ತಲೆಮಾರಿನ ನಾಯಕ ಯಾರು ಅಂತ ಬಂದಾಗ ಪ್ರಜ್ವಲ್ ರೇವಣ್ಣ ಹೆಸರು ಕೇಳಿ ಬರ್ತಾ ಇತ್ತು. ಈಗ ಪ್ರಜ್ವಲ್ ರೇವಣ್ಣ ಜೈಲ್ ಸೇರಿದ್ದಾರೆ. ಜೊತೆಗೆ ಮುಂದಿನ ನಾಯಕತ್ವ ಜೆಡಿಎಸ್ಗೆ ಇಲ್ಲದಂತಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರೇನೋ ನೊಗ ಕಟ್ಕೊಂಡು ಜೆಡಿಎಸ್ ನ ಏನು ಸಂಘಟನೆ ಮಾಡಕ್ ಹೊರಟಿದಾರಾದ್ರು, ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ರೀತಿಯ ತಂತ್ರಗಾರಿಕೆ ಮಾಡಿ ಜೆಡಿಎಸ್ ಪಕ್ಷವನ್ನು ಮುಂದಕ್ಕೆ ತಗೊಂಡು ಹೋಗ್ತಾರೆ ಅನ್ನೋ ವಿಶ್ವಾಸ ಬಹುಶಃ ಯಾರಿಗೂ ಇರ್ಲಿಕ್ಕಿಲ್ಲ. ಈಗಿರುವಂತ ಪರಿಸ್ಥಿತಿಯಲ್ಲೇ ಏನು ಜೆಡಿಎಸ್ ಭದ್ರಕೋಟೆಗಳಾಗಿದ್ವು, ಹಾಸನ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಈ ಭಾಗದಲ್ಲಿ ವೋಟರ್ಸ್ ಏನ್ ಮಾಡ್ತಾರೆ? ಮತ್ತೆ ಇಲ್ಲಿವರೆಗೂ ಗೌಡ್ರ ಕುಟುಂಬಕ್ಕೆ ಒಕ್ಕಲಿಗರು ಹೆಚ್ಚಿನ ಬೆಂಬಲ ಕೊಡ್ತಾ ಬಂದಿದ್ರು. ಗೌಡ್ರ ಕುಟುಂಬ ಅಂದ ತಕ್ಷಣ, ಜೆಡಿಎಸ್ ಅಂದ ತಕ್ಷಣ ಇಡೀ ಏನು ಬಹುಪಾಲು ಗೌಡ್ರು ಅವರಿಗೆ ಮತ ಚಲಾಯಿಸ್ತಾ ಬಂದಿದ್ರು. ಈ ಕಾರಣಕ್ಕೋಸ್ಕರನೇ ಜೆಡಿಎಸ್ ಒಂದು ಕುಟುಂಬಕ್ಕೆ ಸೀಮಿತ ಆದ್ರೂ ಕೂಡ ಆ ಪಕ್ಷ ಉಳ್ಕೊಂಡು ಬಂದಿತ್ತು. 35-40 ಸೀಟ್ ಪಡೆಯುವಲ್ಲಿ ಯಶಸ್ವಿ ಆಗ್ತಾ ಬಂದಿತ್ತು. ಅಟ್ಲೀಸ್ಟ್ ಕಳೆದ ಚುನಾವಣೆಯಲ್ಲಿ 19-17ಕ್ಕೆ ನಿಂತಿತ್ತಾದ್ರೂ ಕೂಡ ಜೆಡಿಎಸ್ಗೆ ತನ್ನದೇ ಆದ ಪ್ರಾಬಲ್ಯ ಇತ್ತು. ಏನು ಕಿಂಗ್ ಮೇಕರ್ ಆಗುವಂತ ಶಕ್ತಿ ಜೆಡಿಎಸ್ ಇತ್ತು. ಆದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಜೆಡಿಎಸ್ ಪರಿಸ್ಥಿತಿ, ಮತ್ತೆ ಗೌಡ್ರ ಓಟ್ಗಳು ಛಿದ್ರ ಆಗ್ತಾವ ಅನ್ನೋ ಲೆಕ್ಕಾಚಾರಗಳು ಈಗ ಶುರು ಆಗ್ತಾ ಇದೆ. ಕಳೆದ 2023 ವಿಧಾನಸಭಾ ಚುನಾವಣೆಯಲ್ಲೇ ಒಕ್ಕಲಿಗರ ಮತಗಳು ಸುಮಾರು ಈ ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಕೂಡ ಈ ಮಂಡ್ಯ ಈ ಕಡೆ ಎಲ್ಲ ಸುಮಾರು ಒಂದು 5-6% ಒಕ್ಕಲಿಗರ ಮತಗಳು ಜೆಡಿಎಸ್ ಹೋಗ್ತಿದ್ದಂತಹ ಮತಗಳು ಕಾಂಗ್ರೆಸ್ಗೆ ಶಿಫ್ಟ್ ಆಗಿದ್ವು. ಈ ಕಾರಣದಿಂದಲೇ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಬರೋದಕ್ಕೆ ಕಾರಣ ಆಯಿತು. ಇಂಥ ಪರಿಸ್ಥಿತಿಯಲ್ಲಿ ಈಗ ಜೆಡಿಎಸ್ಗೆ ನಾಯಕತ್ವದ ಕೊರತೆ ಎದುರಾಗಿದೆ. ಹೇಳಿಕೊಳ್ಳುವಂತ ನಾಯಕರಿಲ್ಲ, ಸಂಘಟನೆ ಮಾಡುವಂತ ನಾಯಕರಿಲ್ಲ. ಕುಮಾರಸ್ವಾಮಿ ಅವರು ಇದ್ದಾರೆ, ಅವ್ರಿಗೊಂದಷ್ಟು ಆರೋಗ್ಯದ ಸಮಸ್ಯೆಗಳಿದಾವೆ, ಇದ್ರ ನಡುವೆ ಅವ್ರು ಸಂಘಟನೆ ಮಾಡಬೇಕಾಗಿದೆ. ಈಗ ಇದ್ರ ಜೊತೆಗೆ ಒಬ್ಬ ನಾಯಕನ ಬೆಳೆಸಬೇಕಾದಂತ ಅನಿವಾರ್ಯತೆ ಕೂಡ ಅವ್ರಿಗಿದೆ. ಯಾರನ್ನು ಬೆಳೆಸ್ಬೋದು ಅನ್ನೋ ಒಂದು ಸಂದಿಗ್ಧತೆ ಕೂಡ ಅವ್ರಿಗಿದೆ. ಈ ಕಾರಣದಿಂದಲೇ ಒಂದು ಶಕ್ತಿ ಬೇಕು ಅನ್ನೋ ಕಾರಣಕ್ಕೆ ಜೆಡಿಎಸ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಚುನಾವಣೆ ಎದುರಿಸ್ತು. ಒಂದ್ ರೀತಿಯಲ್ಲಿ ಆ ಟೈಮಲ್ಲಿ ಜೆಡಿಎಸ್ ಒಂದು ಶಕ್ತಿ ಪವರ್ ಬೇಕಾಗಿತ್ತು, ಅದಕ್ಕೆ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕಾಗಿ ಬಂತು. ಇನ್ನೊಂದು ಕಡೆ ಬಿಜೆಪಿಗೆ ಕೂಡ ಜೆಡಿಎಸ್ ಅನಿವಾರ್ಯವಾಗಿತ್ತು. ಯಾಕಂತಂದ್ರೆ
ಇಲ್ಲಿ ತನಕ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ರಾಜಕೀಯ ಮಾಡ್ಕೊಂಡು ಬಂದಿದ್ದು ಲಿಂಗಾಯತರನ್ನ ಮುಂದಿಟ್ಕೊಂಡು. ಇಲ್ಲಿವರೆಗೂ ಬಹುಪಾಲು ಲಿಂಗಾಯತರು ಬಿಜೆಪಿಗೆ ಮತ ಹಾಕ್ತಾ ಇದ್ರು, ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಕರ್ನಾಟಕದಲ್ಲಿ ಎರಡು ದೊಡ್ಡ ಸಮುದಾಯಗಳು ಅಂತಂದ್ರೆ ಲಿಂಗಾಯತರು ಮತ್ತೆ ಒಕ್ಕಲಿಗರು. ಬಹುಪಾಲು ಲಿಂಗಾಯತರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ರೆ, ಬಹುಪಾಲು ಒಕ್ಕಲಿಗರು JDS ಸಪೋರ್ಟ್ ಮಾಡ್ತಾ ಇದ್ರು. ಆದ್ರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಒಂದಷ್ಟು ಒಕ್ಕಲಿಗರು ಕಾಂಗ್ರೆಸ್ ಕಡೆ ಹೋಗ್ತಾ ಇದ್ದಾರೆ, ಮತ್ತೆ ಲಿಂಗಾಯತರು ಕೂಡ ಒಂದಷ್ಟು ಡಿವೈಡ್ ಆಗ್ತವೆ. ಕಾಂಗ್ರೆಸ್ಗೆ ಒಂದಷ್ಟು ಮತಗಳ ಹಂಚಿಕೆ ಆಗ್ತಾ ಇದಾವೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಯಡಿಯೂರಪ್ಪಗೆ ವಯಸ್ಸಾಯ್ತು, ಅಲ್ಲೂ ಕೂಡ ನಾಯಕತ್ವದ ಕೊರತೆ ಇದೆ. ಯಡಿಯೂರಪ್ಪ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿದ್ದಾರೆ. ಒಂದಷ್ಟು ಬೇರೆ ಬೇರೆ ಬೆಳವಣಿಗೆಗಳಿಂದಾಗಿ ಅದು ಒಡಿತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಏನು ಬಿಜೆಪಿ ನಾಯಕರಿಗೆ, ಹೈಕಮಾಂಡ್ ನಾಯಕರಿಗೆ ಅರ್ಥ ಆಗಿದೆ, ನಮ್ಗೆ ಬರೀ ಲಿಂಗಾಯತರ ಮತಗಳನ್ನಷ್ಟೇ ನಂಬಿಕೊಂಡ್ರೆ ಸಾಕಾಗೋದಿಲ್ಲ, ಒಕ್ಕಲಿಗರ ಮತ ಬ್ಯಾಂಕ್ಗೂ ಕೂಡ ನಾವು ಲಗ್ಗೆ ಇಡಬೇಕು ಅನ್ನೋ ಕಾರಣದಿಂದ ಅವರೊಂದಷ್ಟು ಆಗ್ಲೇ ಒಂದು 5-6 ವರ್ಷದ ಹಿಂದಿನಿಂದಲೇ ಅವರು ತಂತ್ರಗಾರಿಕೆ ಮಾಡ್ಕೊಂಡು ಬಂದಿದ್ರು. ಏನದು ತಂತ್ರಗಾರಿಕೆ? ಯಡಿಯೂರಪ್ಪ ಮತ್ತೆ ಬಸವರಾಜ ಬೊಮ್ಮಾಯಿ CM ಆಗಿದ್ದಾಗ ಬಿಜೆಪಿಯಲ್ಲಿನ ಒಂದಷ್ಟು ಒಕ್ಕಲಿಗರ ನಾಯಕರನ್ನ, ಸಚಿವರನ್ನ ಮುಂದೆ ಬಿಟ್ಟು ಅವ್ರನ್ನ ಮುಂಚೂಣಿಗೆ ತಂದು ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಒಕ್ಕಲಿಗರ ಪ್ರಾಬಲ್ಯವಿರುವ ಜಿಲ್ಲೆಗಳಲ್ಲಿ ಬಿಜೆಪಿಯನ್ನ ಬೆಳೆಸೋದಕ್ಕೆ ಶುರು ಮಾಡಿದ್ರು. ರಾಮನಗರದಲ್ಲಿ ರಾಮದೇವರ ಬೆಟ್ಟದ ಇಶ್ಯೂವನ್ನು ಇಟ್ಕೊಂಡು ಮುನ್ನೆಲೆ ತಂದು ಅಶ್ವಥ್ ನಾರಾಯಣ, ಸುಧಾಕರ್ ಇಂಥವ್ರನ್ನೆಲ್ಲ ಮುಂದೆ ಬಿಟ್ಟು ಅಲ್ಲೊಂದಷ್ಟು ಒಕ್ಕಲಿಗರಲ್ಲಿ ಹಿಂದುತ್ವದ ಭಾವನೆಯನ್ನ ಬೆಳೆಸೋದಕ್ಕೆ ಶುರು ಮಾಡಿದ್ರು. ಬೇರೆ ಬೇರೆ ಆಕ್ಟಿವಿಟೀಸ್ ನಡೀತಾದ್ರೂ ಕೂಡ 2023 ಚುನಾವಣೆಯಲ್ಲಿ ಬಿಜೆಪಿಗೆ ಅಷ್ಟೇನು ಲಾಭ ಆಗ್ಲಿಲ್ಲ. ಒಕ್ಕಲಿಗರ ಮತಗಳು ಹೆಚ್ಚೇನು ಬರ್ಲಿಲ್ಲ. ಒಂದಷ್ಟು ಲಾಭ ಮಾಡ್ಕೊಂತು ಕಾಂಗ್ರೆಸ್ ಅಂತ ಆದ್ರೆ ಅದು DK ಶಿವಕುಮಾರ್ ಕಾರಣದಿಂದ, ನಾನು CM ಆಗ್ತೀನಿ ಒಂದಷ್ಟು ಮತ ಹಾಕಿ ಅಂತ ಕೇಳಿದಾಗ ಒಂದಷ್ಟು ಒಕ್ಕಲಿಗರು ಕಾಂಗ್ರೆಸ್ಗೆ ಮತ ಹಾಕಿದ್ರು ಹೊರತು, ಇಲ್ಲದೆ ಇದ್ರೆ ಆ ಮತಗಳು ಕೂಡ 5-6% ಹೆಚ್ಚಿಗೆ ಕಾಂಗ್ರೆಸ್ಗೆ ಹೋಯ್ತಲ್ಲ, ಆ ಮತಗಳು ಕೂಡ JDSಗೆ ಬೀಳ್ತಿತ್ತು, ಕಾಂಗ್ರೆಸ್ ಬಿಜೆಪಿಗೆ ಬರ್ತಾ ಇರ್ಲಿಲ್ಲ. ಅದಾದ ಮೇಲೆ ಲೋಕಸಭಾ ಚುನಾವಣೆ ಬರುವಷ್ಟರಲ್ಲಿ ಬಿಜೆಪಿಗೆ ಅರ್ಥ ಆಗಿತ್ತು, JDS ಸಖ್ಯ ಬೆಳೆಸದೆ, ದೇವೇಗೌಡರ ಸಖ್ಯ ಮಾಡದೆ ಒಕ್ಕಲಿಗರ ಮತ ಬ್ಯಾಂಕ್ಗೆ ನಾವು ಲಗ್ಗೆ ಇಡೋದಕ್ಕೆ ಆಗೋದಿಲ್ಲ ಅನ್ನೋದು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಅರ್ಥ ಆಗಿತ್ತು. ಆ ಕಾರಣದಿಂದ JDS ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ JDS ಜೊತೆ ಮೈತ್ರಿ ಮಾಡಿಕೊಂಡು ಆ ಮೂಲಕ ಒಕ್ಕಲಿಗರನ್ನು ಸೆಳೆಯೋದಕ್ಕೆ ಬಿಜೆಪಿ ಪ್ರಯತ್ನ ಮಾಡಿತು. ಬಿಜೆಪಿಗೂ ಗೊತ್ತಿತ್ತು, ಯಾಕಂತಂದ್ರೆ ದೇವೇಗೌಡರು ವಯಸ್ಸಾಗಿದೆ, ಮುಂದಿನ ನಾಯಕರು JDSಗೆ ಸಿಗ್ತಾ ಇಲ್ಲ, ನಾಯಕತ್ವ ಬೆಳೆಸೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಬಿಜೆಪಿ ಗೊತ್ತಿತ್ತು. ಈ ಸಂದರ್ಭದಲ್ಲೇ ನಾವು ಒಕ್ಕಲಿಗರ ಕೋಟೆಗೆ ಲಗ್ಗೆ ಇಟ್ರೆ ಒಕ್ಕಲಿಗರ ಮತ ಬ್ಯಾಂಕ್ ಅನ್ನು ಕೂಡ ನಾವು ಸೆಳ್ಕೋಬಹುದು ಅನ್ನೋದು ಬಿಜೆಪಿಗೆ ಗೊತ್ತಿತ್ತು. ಆ ಕಾರಣದಿಂದ ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗರ ಮನಗೆಲ್ಲೋ ಪ್ರಯತ್ನಕ್ಕೆ ಶುರುವಾಯಿತು. ಈಗ ಇಂಥ ಸಂದರ್ಭದಲ್ಲಿ ಬಿಜೆಪಿಗೆ ಒಂದು ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಬರ್ತಾ ಇದ್ದಾರೆ. ಯಾಕಂತಂದ್ರೆ ಇನ್ನು ನೆಕ್ಸ್ಟ್ JDS ಅಲ್ಲಿ ನಾಯಕನಾಗಬೇಕಾಗಿತ್ತಂತವ್ರು ಪ್ರಜ್ವಲ್ ರೇವಣ್ಣ ಗುರುತರವಾದಂತ ಆರೋಪದೊಂದಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ಜೈಲ್ ಸೇರಿದ್ದಾರೆ, ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. JDSಗೆ ಈಗ ನಾಯಕತ್ವ ಇಲ್ಲ, ಜೊತೆಗೆ ಬಿಜೆಪಿ ಜೊತೆಗೆ ಸಖ್ಯ ಇದೆ JDSಗೆ. ಈಗ ಹಂಗೆ ಏನು ದೇವೇಗೌಡರ ಜೊತೆ ಏನು ಮೈತ್ರಿಯನ್ನ ಮುಂದುವರಿಸ್ಕೊಂಡೆ ಬಿಜೆಪಿ ಈ ಒಕ್ಕಲಿಗರ ಕೋಟೆಯಲ್ಲಿ ತನ್ನ ಭದ್ರ ಬುನಾದಿಯನ್ನ ಹಾಕೋದಕ್ಕೆ ಹೊರಟಿದೆ. ಹಾಗ ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಅವರದ್ದು ಏನು ಪೆನ್ ಡ್ರೈವ್ಗಳು ಹೊರಗಡೆ ಬಂತು, ಆ ಹೊರಗಡೆ ಬಂದಿದ್ದು ಬಿಜೆಪಿಯ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಮುಖಾಂತರ ಅನ್ನೋ ಆರೋಪನೇ ಇದೆ. ಹಾಗ ನೋಡೋದಾದ್ರೆ ಏನು ದೇವೇಗೌಡರ ಕುಟುಂಬದ ಜೊತೆ ಹೊಂದಾಣಿಕೆ ಮಾಡ್ಕೊಂಡು JDS ಜೊತೆ ಹೊಂದಾಣಿಕೆ ಮಾಡ್ಕೊಂಡೆ ಬಿಜೆಪಿ ತಂತ್ರಗಾರಿಕೆ ಮಾಡಿ ಒಕ್ಕಲಿಗರ ಮತ ಬ್ಯಾಂಕ್ ಅನ್ನ ಒಡೆಯುವಂತ, ಮತಗಳನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಿದ್ಯಾ? ಅದು ಮುಂದಿನ ದಿನಗಳಲ್ಲಿ ವರ್ಕೌಟ್ ಆಗುತ್ತಾ? ಏನು ಪ್ರಜ್ವಲ್ ರೇವಣ್ಣ ಅವರು ಜೈಲ್ ಸೇರಿದ ಕಾರಣದಿಂದಾಗಿ
ದೇವೇಗೌಡರ ಕುಟುಂಬಕ್ಕೆ ಏನು ಕೆಟ್ಟ ಹೆಸರು ಬಂದಿದ್ರ ಕಾರಣದಿಂದಾಗಿ ಒಂದಷ್ಟು ಮತಗಳನ್ನ JDS ಕಳೆದುಕೊಳ್ಳುವಂತ ಚಾನ್ಸಸ್ ಇದೆ. JDS ಶಕ್ತಿ ಕುಗ್ಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಯಾಕಂತಂದ್ರೆ ಈಗ ಸಂಘಟನೆ ಮಾಡುವಂತ ಶಕ್ತಿ JDS ಬೇಕಿದೆ. ಆ ಸಂಘಟನೆ ಮಾಡುವಂತ ನಾಯಕ JDS ಗೆ ಇಲ್ಲದಂತಾಗಿದ್ದಾರೆ. ನಿಖಿಲ್ ಚಿತ್ರರಂಗದಲ್ಲಿ ಮಿಂಚಬೇಕು ಅಂದ್ಕೊಂಡಿದ್ದವರು ಅನಿವಾರ್ಯ ಕಾರಣದಿಂದ ರಾಜಕೀಯಕ್ಕೆ ಬಂದು 3 ಬಾರಿ ಸೋತಿದ್ದಾರೆ. ಈಗ ನಾನು ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಬಟ್ ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ರೀತಿಯಲ್ಲಿ ತಂತ್ರಗಾರಿಕೆ ನಡೆಸುವಷ್ಟು ಶಕ್ತಿ ಅವರಿಗಿಲ್ಲ. JDS ಶಕ್ತಿ ಕುಂದಿರುವಂತ ಇಂಥ ಸಂದರ್ಭದಲ್ಲಿ ಇಂಥದ್ದೊಂದು ಅವಕಾಶವನ್ನ ಬಿಜೆಪಿ ಸಮರ್ಥಕವಾಗಿ ಬಳಸ್ಕೊಂಡು ಒಕ್ಕಲಿಗರ ಮತಗಳನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿತ್ತು, ಇದು ಎಷ್ಟು ವರ್ಕೌಟ್ ಆಗುತ್ತೆ ಅನ್ನೋ ವಿಚಾರ.